ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲದ್ದು ನೀರಲದ್ದು ಕೂಡಲ ಸಂಗಮದೇವ. ಬಸವಣ್ಣನವರು ಇಂತಹ ವಚನವನ್ನು ಯಾವಾಗ ಬರೆದರು, ಯಾಕೆ ಬರೆದರು, ಸಂದರ್ಭ ಏನಿತ್ತು, ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾವು ಯಾರಾದರೂ ಭಕ್ತಿ ಮಾಡುವಾಗ ದೇವರಲ್ಲಿ ದೇವರನ್ನು ತಂದೆ, ದೇವರನ್ನು ತಾಯಿ, ದೇವರನ್ನು ಬಂಧು ಬಳಗ ಅಂತೇಳಿ ನಾವು ಯಾರು ಪ್ರಾರ್ಥನೆ ಮಾಡ್ತೀವ? ಯಾರ್ಯಾರೂ ಮಾಡಿಲ್ಲ. ದೇವರನ್ನು ದೇವರಂತಲೇ ಪ್ರಾರ್ಥನೆ ಮಾಡ್ತೀವಿ, ಜಗತ್ತಿನ ಒಡೆಯ ಅಂತಲೇ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮದೇವ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಇಲ್ಲ ಕಣಯ್ಯ. ಆ ಧ್ವನಿಯಲ್ಲಿ ಆಕ್ರಂದನ, ಕರುಣಾಜನಕವಾದ ಧ್ವನಿ, ಬದುಕಿನಲ್ಲಿ ಸೋತಂತಹ ಅನುಭವ, ದಿಕ್ಕೇಡಿಯಾದಂತಹ ನೋವುಗಳು, ಅಂತರಂಗ ಬಹಿರಂಗವನ್ನು, ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನು ತುಂಬಿಕೊಂಡಿದೆ. ಅವ್ರು ಹೇಳ್ತಾರೆ, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮದೇವ, ಹಾಲಲದ್ದು ನೀರಲದ್ದು. ಈಗ ಅವರು ಕೂಡಲ ಸಂಗಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಹಾಲಿನಲ್ಲಾದರೂ ಮುಳುಗಿಸು, ನೀರಿನಲ್ಲಾದರೂ ಮುಳುಗಿಸು. ಅವರು ಮೊರೆ ಇಟ್ಟಂತಹ ವಚನ. ಈ ವಚನ ಯಾಕೆ ಅವರಿಂದ ರೂಪ ಪಡೆಯಿತು, ಅಭಿವ್ಯಕ್ತಿ ಆಯಿತು? ಒಂದು ಸ್ವಲ್ಪ ಅವ್ರ ಜೀವನವನ್ನು ಅವಲೋಕನ ಮಾಡಿದರೆ ತಿಳಿತದೆ. ಭೀಮಕವಿ ಬಸವಪುರಾಣದಲ್ಲಿ, ಪಾಲ್ಕುರಿಕೆ ಸೋಮನಾಥ ಬಸವಪುರಾಣಮು ಎನ್ನುವ ಗ್ರಂಥದಲ್ಲಿ, ಕವಿ ಹರಿಹರ ಬಸವರಾಜ ದೇವರಗಳೆಯಲ್ಲಿ ತಂದೆ ಒಂದು ವಾಗ್ವಾದ, ಒಂದು ಸಂಘರ್ಷ ಆದಂಥ ಚಿತ್ರಣವನ್ನು ಭೀಮಕವಿ ಬಸವಪುರಾಣದಲ್ಲಿ, ಪಾಲ್ಕುರಿಕೆ ಸೋಮನಾಥ ಬಸವಪುರಾಣಮು ಗ್ರಂಥದಲ್ಲಿ ಕವಿ ಹರಿಹರ ಬಸವರಾಜ ದೇವರಗಳೆಯಲ್ಲಿ ಕೊಡ್ತಾನೆ. ಹರಿಹರ ಬಸವರಾಜ ದೇವರಗಳೆಯಲ್ಲಿ ಏನು ಕೊಡ್ತಾನೆ? ಜನಿವಾರವಂ ಹೋತನ ಗಂಟಲಂ ಬಿಗಿಯುವಂತಿರ್ದ ಜನ್ಯವಾರಮಂ ಕಳೆದು ಬಿಸುಟು ಅಂತಾನೆ. ಇಲ್ಲಿ ಹೋತನ ಗಂಟಲಂ ಬಿಗಿಯುವಂತಿರ್ದ ಅಂದ್ರೇನು? ಹೋತನ ಪ್ರಾಣವೇ ಹೋಗುವಂಗ ಜನಿವಾರ ಇತ್ತು ಅಂತ ಅರ್ಥ.